ಬೀದರ್ ತಾಲೂಕಿನ ಅಮಲಾಪುರ ಗ್ರಾಮದ ಶಿವಾಜಿನಗರದ 3ನೇ ಕ್ರಾಸ್ನಲ್ಲಿ ರೂಪಾಯಿ 4.99 ಲಕ್ಷ ವೆಚ್ಚದಲ್ಲಿ ಸಿಸಿ ರಸ್ತೆ ಕಾಮಗಾರಿ ಕೈಗೊಂಡಿದ್ದು, ರಸ್ತೆಯನ್ನ ಸಂಪೂರ್ಣ ಮಾಡದೆ ಸರ್ಕಾರದ ಹಣವನ್ನ ಗುಳುಂ ಮಾಡಿದ್ದಾರೆ ಎಂದು ನಿವಾಸಿಗರು ದೂರಿದ್ದಾರೆ. ಕಾಮಗಾರಿ ಬೋರ್ಡ್ನಲ್ಲಿ ಉಲ್ಲೇಖಿಸಿದ ಹಾಗೆ ಕಾಮಗಾರಿಯನ್ನ ರವಿ ಲೈನ್ಮನ್ ಮನೆಯಿಂದ ಸುಜಾತ ಟೀಚರ್ ಮನೆಯವರೆಗೆ ರಸ್ತೆ ನಿರ್ಮಾಣ ಮಾಡಬೇಕಿತ್ತು. ಆದರೆ ರಸ್ತೆಯನ್ನ ಅರ್ಧದವರೆಗೂ ಮಾತ್ರ ಮಾಡಿ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಬೋರ್ಡ್ನಲ್ಲಿ ಹಾಕಿದ್ದಾರೆ. ಈ ಮೂಲಕ ಅಭಿವೃದ್ಧಿ ಹೆಸರಿನಲ್ಲಿ ಸರ್ಕಾರದ ಹಣ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಕೊಳ್ಳೆ ಹೊಡೆದಿದ್ದಾರೆ ಎಂದು ನಿವಾಸಿಗರು ಗಂಭೀರ ಆರೋಪ ಮಾಡಿದ್ದಾರೆ. 2024ರಿಂದ 25ನೇ ಸಾಲಿನ ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರು ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರ ಎಂಎಲ್ಎ ಎಲ್ಎಡಿ ಅನುದಾನದಡಿ ರಸ್ತೆ ಕಾಮಗಾರಿ ಮಾಡಿದ್ದು, ಪಂಚಾಯತ್ ರಾಜ್ ಇಲಾಖೆ ಅಧಿಕಾರಿಗಳು ಅನುಷ್ಠಾನದಡಿ ಈ ಕಾಮಗಾರಿ ಪೂರ್ಣಗೊಂಡಿದೆ ಎಂದು ಬೋರ್ಡ್ ಹೇಳುತ್ತದೆ. ಆದರೆ ರಸ್ತೆ ಹೇಳುತ್ತಿಲ್ಲ. ಇನ್ನು ಈ ಬಗ್ಗೆ ನಿವಾಸಿಯೋರ್ವರು ಮಾತನಾಡಿ, ಶಾಸಕರು 10 ಲಕ್ಷ ಅನುದಾನ ಮೀಸಲಿಟ್ಟಿ ಅದರಲ್ಲಿ 5 ಲಕ್ಷ ವೆಚ್ಚದ ಸಿಸಿ ರಸ್ತೆ ಹಾಗೂ 5 ಲಕ್ಷ ವೆಚ್ಚದಲ್ಲಿ ಒಳಚರಂಡಿ ಕಾಮಗಾರಿ ಮಾಡುತ್ತಿದ್ದೇವೆ ಎಂದು ಹೇಳಿದರು. ಸುಜಾತ ಟೀಚರ್ ಮನೆ ಮುಂಭಾಗದಲ್ಲಿಯೇ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ಕೂಡ ನೀಡಿದರು. ಆದರೆ ಸುಜಾತ ಟೀಚರ್ ಮನೆಯವರೆಗೂ ಸಿಸಿ ರಸ್ತೆನೂ ಇಲ್ಲ, ಒಳಚರಂಡಿನೂ ಇಲ್ಲ. ಈ ಬಗ್ಗೆ ಹಲವಾರು ಬಾರಿ ಶಾಸಕರ ಗಮನಕ್ಕೆ ತಂದಿದ್ದೇವೆ. ಆದರೂ ಏನೂ ಪ್ರಯೋಜನವಾಗಿಲ್ಲ. ಹಾಳಾದ ರಸ್ತೆಯಿಂದಾಗಿ, ತೆಗ್ಗು ಗುಂಡಿಗಳಿಂದ ಕೂಡಿರುವ ರಸ್ತೆಯಿಂದಾಗಿ ವಯಸ್ಸಾದವರು, ಬೈಕ್ ಸವಾರರು ದಿನನಿತ್ಯ ಎದ್ದು ಬಿದ್ದು ಓಡಾಡುವ ಪರಿಸ್ಥಿತಿ ಇದೆ. ನಾಲಿ ನೀರು ಬಾವಿ ಸೇರ್ತಾ ಇದೆ. ಶಾಲಾ ಕಾಲೇಜಿಗೆ ಹೋಗುವ ಮಕ್ಕಳಿದ್ದಾರೆ. ಎಷ್ಟೋ ಬಾರಿ ಬಸ್ ಸಿಕ್ಕಿ ಬಿದ್ದರೆ ತಳ್ಳುವ ಪರಿಸ್ಥಿತಿ ದಿನನಿತ್ಯ ಎದುರಿಸಲೇಬೇಕಾಗ್ತದೆ. ರಸ್ತೆ ಹಾಗೂ ಒಳಚರಂಡಿ ಯಾಕೆ ಮಾಡಿಲ್ಲ ಅಂತ ಅಧಿಕಾರಿ ಗುತ್ತಿಗೆದಾರರಿಗೆ ಕೇಳಿದ್ರೆ ಒಬ್ಬರ ಮೇಲೆ ಒಬ್ಬರು ಹಾಕಿಕೊಳ್ತಾರೆ. ಇಲ್ಲಿ ಬಳಸಬೇಕಾಗಿದ್ದ ಅನುದಾನ ಬೇರೆಡೆ ಬಳಸಿದ್ದೇವೆ, ಮತ್ತೆ ಅನುದಾನ ಮೀಸಲಿಟ್ಟು ಕಾಮಗಾರಿ ಮಾಡಿಸುತ್ತೇವೆ ಎಂದು ಹಾರಿಕೆ ಉತ್ತರ ನೀಡುತ್ತಿದ್ದಾರೆ ಎಂದು ಆರೋಪ ಮಾಡಿದರು. ಇನ್ನು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಿಗೆ ಶಿವಾಜಿನಗರ ಎಂದರೆ ಯಾಕೆಷ್ಟು ತಾತ್ಸಾರ ಮನೋಭಾವನೆ ಇದೆ ಗೊತ್ತಿಲ್ಲ. ನಮಗೆ ಅಧಿಕಾರಿಗಳ, ಗುತ್ತಿಗೆದಾರರ, ಮುಖ್ಯವಾಗಿ ಕ್ಷೇತ್ರದ ಶಾಸಕರಾಗಿರುವ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳಿ ಅವರ ಆಶ್ವಾಸನೆ ಬೇಡ. ಗುಣಮಟ್ಟದ ರಸ್ತೆ, ಒಳಚರಂಡಿ ವ್ಯವಸ್ಥೆ ಕಲ್ಪಿಸಿ, ಮೂಲಭೂತ ಸೌಕರ್ಯ ಕಲ್ಪಿಸಿ ಎಂದು ನಿವಾಸಿಗರು, ಮಹಿಳೆಯರು ಈ ಮೂಲಕ ಆಗ್ರಹ ಮಾಡಿದ್ದಾರೆ. ಕಾಮಗಾರಿ ಹೆಸರು ಬೀದರ್ ತಾಲೂಕಿನ ಅಮಲಾಪುರ ಗ್ರಾಮದ ಶಿವಾಜಿನಗರ್ 3ನೇ ಕ್ರಾಸ್ನಲ್ಲಿ ರವಿ ಲೈನ್ಮನ್ ಅಂದ್ರೆ ಇದು ಮನೆ. ಇಲ್ಲಿಂದ ಇವರ ಮನೆಯಿಂದ ಸುಜಾತ ಟೀಚರ್ ಮನೆಯವರೆಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿ ಅಂದಾಜು ಮೊತ್ತ 5 ಲಕ್ಷ ರೂಪಾಯಿ ಅದ. ಅದರೊಳಗೆ ಮತ್ತು ನಮ್ಮಲ್ಲಿ ಬೇರೆ ಡೀಟೇಲ್ಸ್ ಅವ. ಈಗೇನಂದ್ರೆ 2024 ಮತ್ತು 25ನೇ ಸಾಲಿನ ಬಜೆಟ್ ಅದ. ಅದರೊಳಗೆ ನೋಡ್ರಿ MLA LED ಅನುದಾನದ ಅಡಿಯಲ್ಲಿ ಮಾಡಿದ ಕಂಪ್ಲೀಟ್ ಅರ್ಧ ರೋಡ್ ಭೀ ಇಲ್ಲ. ಮತ್ತು 2 ಕಡೆ ನಾಲಿ ಅದ. ಅದ್ರೊಳಗೆ ನಮ್ಮ ಇದ್ರೊಳಗೆ ಅದು ನಾಲಿ ಇಲ್ಲ. ಈಗ ಇವರು ನಮ್ಮ ಸಾಹೇಬರು ರಿಟೈರ್ಡ್ PSI ಯಾರ, ಇವ್ರ ಮನೆ ಬಲ್ಲಿ ಈಗ ಕೆಸರದ ಮೊಳಕಲ್ತನ ಕೆಸರದ ಅರ್ಧ ರೋಡ್ ಯಾಕೆ ಮಾಡ್ಯಾರ, ಇದ್ರದ್ದು ನಮಗೆ ಮಾಹಿತಿ ಬೇಕು. ಇಲ್ಲ ಅಂದ್ರೆ ನಮ್ಗೆ ರೋಡ್ ಕಂಪ್ಲೀಟ್ ಮಾಡಿಕೊಡ್ರಿ. ಅವು ನಮ್ಮದು ಯಾವ್ಯಾವ ಬಜೆಟ್ದಾಗ ಏನೇನು ಬರ್ತದೆ ರೋಡು ಮತ್ತು ಪಕ್ಕದಾಗಿರ್ತಕ್ಕಂಥ ಒಂದು ಅದು ನಾಲಿ ಕೂಡ ಮಾಡಿಕೊಡ್ಬೇಕು. ಈ ರೋಡ್ ನೋಡ್ರಿ ನೀವು ಎಷ್ಟು ದಿನ ಆಯ್ತು ಇದು ಕಾಮಗಾರಿ ಮಾಡಿ? ಎಷ್ಟು ದಿನ ಆಯ್ತು? ಎಷ್ಟು ದಿನ ಆಯ್ತು? ನಮ್ಮ ಬೋರ್ಡ್ ತಂದು ಮಣ್ಣು ಹಚ್ಚೋಗ್ಯಾರ. ಬೋರ್ಡ್ ತಂದು ಮಣ್ಣು ಹಚ್ಚಕ್ಕೆ ಹೋಗ್ಯಾರ. ಇದು ಬೋರ್ಡ್ ಇದ್ದಿಲ್ಲ ಇಷ್ಟು ದಿನ. ಈಗ ಯಾರು ಭೀ ನೋಡತ್ತಿಲ್ಲ ಅಂತೇಳಿ ಟಪ್ ಅಂತ ಹಚ್ಚಕ್ಕೆ ಹೋಗ್ಯಾರ. ಈಗ ಬೋರ್ಡ್ ಭೀ ಎಷ್ಟು ಭಾರಿ ನೋಡಿದ್ದು 8 ದಿನದಾಗ ಹೋಗ್ತಿದ್ದು. ನ್ಯೂಸ್ನಾಗ ಬರ್ತಿಕ್ಕೆ ರೈಟ್ ಇದು ಪೇಪರ್ ಬೋರ್ಡ್ ಅದ. ಇವು ಇದಕ್ಕೆ ಆ್ಯಕ್ಚುಲಿ ಹೆವಿ ಬೋರ್ಡ್ ಬೇಕು, ಮೆಟಲ್ ಬೋರ್ಡ್ ಬೇಕು. ಯಾವ ಅನುದಾನದ ಅಡಿಯಲ್ಲಿ ಎಷ್ಟು ಏನೇನು ಕೆಲಸ ಆಗ್ಯದ ಅಂತೇಳಿ ಇದು ಪೂರ್ತಿಯಾಗಿ ಸರ್ಕಾರಗಳು ಇರೋ ತನಕ, ಆ ನಾಯಕರು ಇರೋ ತನಕ ಇರ್ತದೆ. ಇದಕ್ಕೆ 2 ದಿನದಾಗ ಹರಿದೋಗ್ತದೆ, ಯಾವ್ದಾರು ನಾಯಿ ಹರಿದಾಗ್ತದೆ. ಇದಕ್ಕೆ ಈ ಕಾಮಗಾರಿ ಬಗ್ಗೆದಾಗ ಎಷ್ಟು ಬಜೆಟ್ ಆಗ್ಯದ, ಎಷ್ಟು ಖರ್ಚು ಮಾಡಿದ್ದಾರೆ, ಮತ್ತು ಎಷ್ಟು ಫೀಟ್ ರೋಡ್ ಮಾಡಬೇಕಿತ್ತು, ಮತ್ತು ಎಷ್ಟು ಮಾಡಿದ್ದಾರೆ ಎಂಬುದು ಮಾಹಿತಿ ಕೊಡ್ಬೇಕು ನಮಗಷ್ಟೇ. ಮತ್ತು ನಮ್ಮ ರೋಡ್ ಅವ್ರ ಮಾಹಿತಿ ಕೊಡ್ಲಿ ಬಿಡಲಿ ನಮಗೆ ಬೇಕಾಗಿಲ್ಲ. ನಮ್ಮ ಮನೆ ಮುಂದೆ ರೋಡ್ ಇಲ್ಲ, ಅದು ಮಾಡಿಕೊಡ್ಬೇಕಷ್ಟು. ಯಾರು ಅನುದಾನದಾಗ ಆಗಿದ್ದು? ಇದು MLA ಸಾಹೇಬ್ರು ನಮ್ಮದು ಶೈಲೇಂದ್ರ ಬೆಲ್ದಾಳಿ ಅವ್ರ ಅನುದಾನ. ರೋಡ್ ಇಕ್ಕೋದು ಕ್ಯಾನ್ಸಲ್ ಮಾಡೋದು ಮತ್ತು ಬೇರೆ ಕಡೆ ಹಾಕ್ಲತ್ತಿದ್ದೆವು. ಇಕ್ಲತ್ತರ ಈಗ 10 ಲಕ್ಷ ರೂಪಾಯಿ ರೋಡ್ ಇಕ್ಕಿ ಥೋಡೆ ನಾಲೆ ಅರ್ಧ ಮಾಡಿದ್ರು, ಅರ್ಧ ನಾಲೆ ಮಾಡ್ತೇವೆ ಅಂತೇಳಿ ಮತ್ತೆ ಎಲ್ಲೋ ಹಾಕಿದೆ ಅಂತೇಳಿ ದಿಟ್ಟು ಒಯ್ದು ಎಲ್ಲ ಎತ್ಕೊಂಡು ತಿಂದಾಕ್ಲತ್ತಾರೆಲ್ಲ. ಏನಿಲ್ಲ ರೋಡ್ ಕೆಲಸ ಮಾಡೋಣ್ರ ಏನಿಲ್ಲ ಎತ್ತಿಲ್ಲ. ಅಲ್ಲಿ ಅದು ಮಾಡ್ತೆ ಇದು ಮಾಡ್ತೆ, ಅಲ್ಲಿ ಇಕ್ಕಿದೆ ಅಂತ ಹೊಂಟದ. ಎಲ್ಲಿ ಇಕ್ಲತ್ತಾರ ಎಲ್ಲಿ ಹಾಕ್ಲತ್ತಾರ ಅಂಬದು ಯಾರಿದಿಲ್ಲ. ಈಗ ಶಿವಾಜಿನಗರದಾಗ 2 ಹೈಮಾ ಸಿಕ್ಕ್ಯಾರ, ಎಲ್ಲಿ ಹಾಕ್ಯಾರ ಅಂಬದು ಭೀ ಖುನ ಇಲ್ಲ. ಆಲ್ರೆಡಿ ಇದು ಆಗಿ ಹೋಗ್ಯಾವ. ಇದು ಎಷ್ಟು ವರ್ಷದಿಂದ ಹಿಂಗೆ ಅದ ರೀ ಇದರ ಹಾಲತ್? ಈಗ ನಾ ಆಲ್ರೆಡಿ ಪ್ರೆಸೆಂಟ್ ಗ್ರಾಮ ಪಂಚಾಯತ್ ಮೆಂಬರ್ ಇದ್ದ. ಟೋಟಲಿ 5 ಇಕ್ಲತ್ತೆ ನಿಮ್ಮಲ್ಲಿ ಇಕ್ಕಿದೆವು ಆಲ್ರೆಡಿ ಎಸ್ಟಿಮೇಟ್ ಅದ. ಈಗ ನಿಮಗೆ ಹಾಕಲ ಇದು ಮಾಡಿದೆವು. ಇಕ್ಕಿದ ಇದು ಕರೆಕ್ಟ್ ಅದ. ಖರೆ ಅಲ್ಲಿ ಆಲ್ರೆಡಿ ಆಗಿಂದಾಗೆ ಮತ್ತು ಒಂದು ಅರ್ಧ ಮಾಡ್ತಾ ರಿಜೆಕ್ಟ್ ಮಾಡಿ. ಯಾರು ಮಾಡ್ತಾರ? MLA ಅವರು ಬೇರೆ ಯಾರು ಇದಾರೆ. MLA ಅವ್ರ ಫಂಡ್ದಾಗ ಇತ್ತದು ಗೊತ್ತಿದಾರ ಅಲ್ರಿ, ಅದು ಬೇರೆ ಕಡೆ ಹಾಕ್ಯಾರ. ಏನೇನು ಕೆಲಸ ಐತೆ ಸರ್? ಎಷ್ಟು ಫಂಡು ಏನು? ಇದು 10 ಲಕ್ಷ ಫಂಡ್ ಇತ್ತಿದು.
5 ಲಕ್ಷ ಮಾಡ್ಯಾರಂತ 5 ಲಕ್ಷ ಬೇರೆ ಕಡೆ ಒಯ್ದು ಹಾಕ್ಯಾರ ರೋಡು ನಾಲಿ ರೋಡ್ ಮಾಡುವಾಗ ನಾವು ಭೇಟಿ ಆದೇವಿ ಈಗ ಟೀಚರ್ ಮನೆಯಲ್ಲಿ ಅದು ಕಮ್ ಸೆ ಕಮ್ 10 ಸರ್ತಿ ಹೋಗಿ ನಡೆದಿದ್ದೇವೆ ಭೇಟಿ ಆಗತ್ತೀವಿ ಮಾಡತ್ತೇವ್ರಿ ಅಂತ ಪೂರ ಒಳ್ಳೆಕ ಇಲ್ಲಿ ನಂಬಲ್ಲಿ ಏನದ ಒಳಗೆ ಬರ್ಲಾಕ 2-3 ರೋಡ್ ಅವ ಒಳಗೆ ಅದು 5 ಲಕ್ಷ ನಾಲಿಗೆ 5 ಲಕ್ಷ ಇದಕ್ಕಂತ ಮಾಡ್ಯಾರ 10 ಲಕ್ಷ ಅಂತ ಮಾಡ್ಯಾರ ಅವ್ರು ಬಟ್ ಇದು ರೋಡ್ ಆಗಿರ್ಲಾಕ ಅದು ಹಿಂದಿನ ಸರಿ ಅವ್ರು ತೆಗೆದು ಹಾಕಿದವ್ರಿ ಆ ಕಡೆ ಬೇರೆ ಕಡೆ ಒಯ್ದಿಕ್ಕೇರಿ ಅಂತ ಹೇಳಿ ಇದು ಮಾಡ್ತಾರೆ ಒಂದ್ ತಂದು ಬೋರ್ಡ್ ಹೊಳ್ಯಾರ ಮೇಡಮ್ 4 ತಿಂಗಳ ರೋಡ್ ಮಾಡಿ 4-5 ತಿಂಗಳು ರೋಡ್ ಆಗಿಮ್ಯಾಗ ಬಿ ಅವ್ರು ಎಲ್ಲ ಬಿಲ್ ಎತ್ತದ್ರು ಎಲ್ಲ ಮಾಡಿದ್ರು ಈಗ ಸುಮ್ಮನೆ ಒಂದು ಬ್ಯಾನರ್ ತಂದು ಕಸಿ ಅದು ಇದು ಅಂತ ಹೇಳಿ ಗುತ್ತಿದಾರ ಯಾರು ಗುತ್ತಿದಾರ ಮಾಡ್ತಾರೋ ಅವ್ರಿಗೆ ಮಾಡ್ತಾರೆ ಮತ್ತೆ ಈ ರೋಡ್ ಮಾಡುವಾಗ ಮೇಡಮ್ ನಾಲಿ ಅದೆಲ್ಲ ಅನ್ಬಿ ಆಗಿಲ್ಲ ನಿಮ್ಗೆ ಇಲ್ಲ ಒಂದು ನಾಲಿ ಇಲ್ಲ ರೋಡ್ ಅರ್ಧನೇ ಮಾಡ್ಯಾರ ನೀವು ಮಾಡತ್ತೀರಿ ಸುಜಾತ ಮನಿ ತಕ ಅಂತ ಹೇಳಿದ್ರಿ ಅರ್ಧಕ್ಕೆ ಯಾಕೆ ಬಿಡ್ಲತ್ತೀರಿ ಅಂತ ಕೇಳೋ ಗೊತ್ತಿಲ್ಲ ಅವ ಏನಂದನು ಸರ್ ಇಲ್ಲಿ ತಕ್ಕನೇ ಹೇಳ್ಯಾರ ಮತ್ತೆ ನಿಮ್ಗೆ ಇನ್ನೂ ರೋಡ್ ಯಾರು ಹೇಳ್ಯಾರಂತ್ರಿ? ಗೊತ್ತಿದ್ದಾರೆ ಏನಂದ್ರು ಸರ್ ನೀವು MLA ಸಾಬ್ರಿಗೆ ಹೇಳ್ರಿ ಅವ್ರು ಹೇಳಿದ್ರಂದ್ರೆ ನಾ ಮಾಡ್ತೀನಿ ಅಂತ ಹೇಳಿದ್ರು. ನಾವು ಹೋಗಿ ಮತ್ತೆ ಭೇಟಿ ಆದೇವು ಎಲ್ಲರೂ ರೋಣಿದವ್ರು ಆಯ್ತು ರೀ ಬಜೆಟ್ ಬಂದಾಗ ಮಾಡ್ತೀನಿ ಈಗ ಮಾಡ್ಯಾರ ಈಗ ಮಾಡಲ್ಲ ಅವರು ಮತ್ತು ನಾ ಮಾಡ್ತೀನಿ ಅಂತ ಅಷ್ಟೇ ಅಂದರು. ಅದು ಅಲ್ಲಿಗೇನಿತ್ತು 5 ಸಲ ಭೇಟಿಯಾಗಿದೆ ಮೇಡಮ್ ಈ ರೋಡ್ ಸಲಕ್ಕೆ ಶಾಸಕರಿಗೆ ಮನೆಗೆ ಹೋಗಿ ಭೇಟಿ ಆಗಿದ್ದೇವೆ ನಾವು MLA ಸಾಬ್ರಿಗೆ ನಮ್ಮ MLA ಸಾಬ್ರಿಗೆ ಈ ಕ್ಷೇತ್ರ MLA ಅವರು ಇಲ್ಲಿ ಬಂದು ನೋಡೋಗ್ಯಾರ ಅವರು ಬಜೆಟ್ ಬಂದು ಪ್ರೋಗ್ರಾಮ್ ಇತ್ತು ಹನುಮಾನ್ ಟೆಂಪಲ್ನಾಗ ನಮ್ಮಲ್ಲಿ ಅವ್ರದ್ದು ಏನೋ ಪ್ರೋಗ್ರಾಮ್ ಇತ್ತು ಇದ್ದಾಗಲೂ ತೋರಿಸಿದ್ದೇವೆ ಅವ್ರಿಗೆ ಕಾರ್ನಾಗ ಬಂದು ನೋಡ್ಯಾರ ಅವರು ಸ್ಕೂಲ್ ಬಸ್ ಹೋಯ್ತಾವೆ ಮೇಡಮ್ ಮಕ್ಕಳು ಹೋಯ್ತಾರೆ ಸಣ್ಣ ಆಟೋ ಹೋಗ್ತಾರೆ ಯಾವ ಬೀಳದಾರ ಎಷ್ಟವ ಲೆಕ್ಕ ಇಲ್ದಪ್ಪ ಇಂಥ ರೋಡಿಗೆ ಬೀಳದಾರ ಎಲ್ಲ ಪ್ರತಿ ಒಂದ್ ಇದ್ರಾಗ ಬೀಳ್ತಾರ ಮಾಡ್ತಾರೆ ಎಲ್ಲನೇ ಓಟ್ ಹಾಕಿದಲ್ಲ ಕೇಳ ಹಾಕಿಲ್ಲ ಅಂದ್ರೆ ಬೆಳ್ದಾಳೆ ಬಂದು ಏನು ಮಾಡಿದ್ರು ಅವರು ಬಿಸಿ ತಂದು ಟ್ಯಾಂಕ್ ತಂದು ಅಗರಬತ್ತಿ ತಂದು ಸಕ್ರೆ ತಂದರು. ಇದು ಇಲ್ಲಿಂದ ರೋಡ್ ಆಯ್ತದೆ ನಾಲಿ ಆಯ್ತು ಅಂತ ಹೇಳ್ಕೊಂಡು ಹೋದ್ರಿ ಈಗ ಅವ್ರು ಏನು ಮಾಡಿದ್ರು ಇಲ್ಲಿ ನನ್ನ ಅಂಥವು ಏನು ಮಾಡಿದ್ರು ಮನೆಗೆ ಕರ್ಕೊಂಡು ಚಾ ಪಾನಿ ಮಾಡಿದ್ರು. ನಿಮ್ಗೆ 10 ಮಂದಿಗೆ ಚಾ ಮಾಡಿ ಹಾಕ್ತಾನೆ ನಾಷ್ಟ ಮಾಡಿ ಹಾಕ್ತಾನೆ ಖಡ್ಗಿದು ಯಾಕೆ ಮಾಡಲ್ಲ ಹೋದ್ರು ಅಲ್ಲಿಂದ ದೊಡ್ಡ ಮಾಡಿ ಇಲ್ಲಿ ಯಾಕೆ ಕೇಳೋದು ನಿಮ್ಗದು ಯಾಕೆ ಮಾಡಿಲ್ಲ? ಸಲ ಹೆಣ್ಮಕ್ಳು ಬಿದ್ದು ಮಂದಿ ಸತ್ತದು ಈಗ ನನ್ನ ಕಾಲು ಬೇನಾಗಿದೆ ಇಲ್ಲಿ ಘಾಟದಾಗ ನಾಲಿ ಬಿದ್ದಿದ್ರಾಗ ದಿನಾಲು ಕುಡೀಲಿ ಹನುಮಂತರಿಗೆ ಹೋಯ್ತು ಆ ಕಡೆ ಮುಂದೇನು ಅಲ್ಲಿ ನಮ್ಮ ಮನೆ ಮುಂದೆ ಆನೆ ಇದೆ ನಾಲೆ ಬಿದ್ದಿದೆ ಹಂದಿ ಸತ್ತದು ಎಷ್ಟು ಮಂದಿಗೆ ಒಂದರ ಮಾಡಲ್ಲ ನೀಟಕ್ಕೆ ಏನು ಮಾಡ್ತೀವಿ ನೀಟಿಗೆ ಈ ಗದ್ಯಾಗ ಮಾಡಿದ್ರೆ ಚಂದದ ಮಾಡೋದು ಇಲ್ಲ. ಸಂಜೆ ಪಟಲಿಗೆ ಹಿಡ್ಕೊಂಡು ಹೇಳ್ತೀನಿ ನಾನು ನೋಡಿದ್ರೆ ಅವ್ರಿಗೆ ಇದ್ಬೇಕು ನಾ ಗರೀಬರು ಕಬ್ಲಿಗನ್ ಮಗಳಿದ್ದೆ ನಾವೇನು ಮಪ್ಪ ಇದ್ಬಿಟ್ರೆ ಇಲ್ಲಕ್ಕೆ ಬರ್ತಾಯಿಲ್ಲ MLA ಕುನೆಲ್ಲ ಬೀರನ MLA ನಾರಾಯಣ ಸತ್ತು ಹೋದ ನಮ್ಮ ಅಣ್ಣಿಗೆ ಗೊತ್ತಾ ಈಗ ಗೊತ್ತವ ಇದ್ದು ಎಷ್ಟೋ ಇತ್ತು ನಮ್ಗೆ ಹಿಮ್ಮತ್ತು ಸತ್ತು 4 ವರ್ಷ ಆಯ್ತು ಈಗ ಕಡೆಗೆ ಮುಂದಿನವರೆಲ್ಲ ನೀವು ಉದ್ಧಾರ ಮಾಡಿ ಈಗ ಯಾಕೆ ಮಾಡಿಲ್ಲ ಈಗ ಏನಾರ ಮಾಡ್ತಾರೆ ಮಾಡ್ರಿ ಮುಂದೆ ಏನೋ ಓಟ್ ಯಾರಿಗೂ ಕೊಡೋದಿಲ್ಲ ಪೈಲೆ ಮಾಡ್ರಿ ಕೆಲಸ ನೀವು ಓಟ್ ಯಾರು ಕೊಡೋದಿಲ್ಲ ನಿಮ್ಗೆ ಕಷ್ಟ ಆಗ್ತಾ ಇದೆ ನಮ್ಗೆ ತುಂಬಾ ವಾಸನೆ ಬರ್ತಾ ಇದೆ ರೋಡ್ ಆಗಿಲ್ಲ ಏನಾಗಿಲ್ಲ ಬಸ್ಗಳು ಅವು ಇವೆಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ನಮಗೆ ಆದಷ್ಟು ಬೆಲ್ಲಿ ಬಸ್ ಸಿಕ್ಬಿದ್ರು ಎಲ್ಲರೂ ಬಂದು ಮತ್ತೆ ಮೂಕಿ ತೆಗೆದಾರ ಬಸ್ಸು ಎಲ್ಲ ಖರಾಬ್ ಆಗಿತ್ರಿ ಅದು ಏನಾರ ಹಿಂಗ್ ಜಂಪ್ ಮಾಡಿ ಇದ್ ಮಾಡಕ್ ಹೋದ್ರೆ ಖರಾಬ್ ಆಯ್ತು ಮತ್ತೆ ಪುನಃ ಮರುದಿನ ಬೆಳಗ್ಗೆ ಬಸ್ ರಿಪೇರಿ ಮಾಡ್ಕೊಂಡು ಹೋಗಿದ್ದಾರೆ ಎಲ್ಲ ಸ್ಕೂಲ್ ಇನ್ನೊಂದು ಬಸ್ ತರಿಸಿ ಮಕ್ಳಿಗೆ ಬಸ್ಸಿನಲ್ಲಿ ಕಳ್ಸಿಬಿಟ್ಟಿದ್ದಾರೆ. ಇದೆಲ್ಲ ಬೇಗ ಆದಷ್ಟು ಬೇಗ ರೋಡ್ ಮಾಡ್ಕೊಡ್ರಿ ಸಾಕು ನಮಗೇನಿಲ್ಲ. ರೋಡ್ ನಾಲಿ 25 ವರ್ಷ ಆಯ್ತದೆ ರೋಡ್ ಆಗಿಲ್ರಿ. ಸರ್ ಇದು ದಕ್ಷಿಣ ಕ್ಷೇತ್ರ ವರ್ಷ ಆಯ್ತು ನಾವು ಮನಿ ಕಟ್ಟಿಲ್ಲ. ಸರ್ ಇದು ದಕ್ಷಿಣ ಕ್ಷೇತ್ರ ಅದ ಇಲ್ಲಿದೆ ಸ್ಟಾರ್ಟ್ ಆಗ್ತದ ಮಿನಿಮಮ್ ಇದು 40 ವರ್ಷದ ಕಾಲೋನಿ ಅದ ಮ್ಯಾಗಿನವ್ರೆಲ್ಲ ಡಾಮೆಂಟ್ ಅದ ಇಲ್ಲದ ಬೇರೆ ಬೇರೆ ಊರ್ಲಿಂದ ಬಂದಿಲ್ಲ ಎಲ್ಲ ನೆಲೆಸಿನವ್ರ ಆದ್ರೆ ಇವ್ರಿಗೆ ಶಾಸಕರಿಗೆ ಬಹಳಷ್ಟೆಲ್ಲ ಕೇಳ್ಕೊಂಡೆವು. ಇವ್ರು ಏನ್ ಮಾಡ್ಯಾರ ಮುಂದ್ ಅಲ್ತಕ ಪೂಜೆ ಮಾಡ್ಯಾರ ಅದು ಅಲ್ತಕ ಕೆಲಸ ಮಾಡ್ಲಿಲ್ಲ ಅರ್ಧನೇ ಮಾಡ್ಬಿಟ್ರೆ ಯಾಕ್ರಿ ಹಿಂಗ್ ಮಾಡೋದು ಯಾರು ಕೇಳೋರಿಲ್ಲೇನು ಮತ್ತೆ ಮ್ಯಾಗಿನ ಹೇಳ್ತಾರ ಅವ್ರು ಇವ್ರು ಅಂತ ಹೇಳ್ತಾರೆ ಯಾಕೆ ಇದು ಮಾಡ್ತಾ ಇದಾರೆ ಯಾಕೆ ಕಷ್ಟ ಮಾಡ್ತಾ ಇದಾರೆ ಅವರು ಇದೆಲ್ಲ ಮಾಡಬಾರ್ದು. ಶಾಸಕರು ಆದಷ್ಟು ಏನದ ಒಂದ್ ಕಡೆ ಮಾಡ್ಕೊಂಡು ಹೋಗ್ಬೇಕು ಎಲ್ಲ ಮಕ್ಕಳು ಅಂದ್ರೆ ಅಷ್ಟೇ ಧೋರಣ ಅವ್ರು ಶಾಸಕರ ಯಾರು ಹಾಕ್ಲಿ ಬಿಡ್ಲಿ ಏನೇ ಆಗ್ಲಿ ಎಲ್ಲರೂ ಒಂದೇ ಇರ್ಬೇಕು ಆದ್ರೆ ಯಾಕೆ ಇವ್ರು ಮಾಡ್ತಾ ಇಲ್ಲ ಇವ್ರ ಮನಸ್ಸು ಯಾರು ಚಲೋ ಮನಿ ಅದ ಬಿಲ್ಡಿಂಗ್ ಅಲ್ಲಿ ಮಾಡ್ತಾರ ಗರೀಬರು ಇದ್ರೆ ಮಾಡಬಾರ್ದು ಅವ್ರು ಹೆಂಗ್ ಹೋಗ್ಬೇಕು ಇದೆಲ್ಲ ಅವ್ರು ಇದು ಮಾಡ್ಕೊಂಡು ಹೋಗ್ಬೇಕು ಹಿಂಗೆಲ್ಲ ಮಾಡಬಾರ್ದು ಯಾಕಂದ್ರೆ ಜನಕ್ಕೆ ಬಹಳ ತೊಂದರೆ ಆಗ್ಲತ್ತದು. ಇವತ್ತು ದಕ್ಷಿಣ ಕ್ಷೇತ್ರದಾಗ ಶಿವಾಜಿನಗರದಲ್ಲಿ ಸ್ಟಾರ್ಟ್ ಆಗ್ತದ ಇದು ಮೊದಲು ಹೆಂಗಿತ್ತು ಸಿಟಿದಾಗ ಅಂತ ಕನ್ಫ್ಯೂಸ್ ಆಗ್ತಿತ್ತು ಆದ್ರೆ ಇವಾಗ ಏನಾಗಿದೆ ಅಂದ್ರೆ ದಕ್ಷಿಣ ಕ್ಷೇತ್ರ ಬರ್ತದ ಇದಕ್ಕೆ ಇಲ್ಲದೇ ಸ್ಟಾರ್ಟ್ ಆಗ್ತದ ಆದ್ರೆ ಇಲ್ಲಿ ನಮ್ಮಲ್ಲಿ ಬಹಳಷ್ಟು ಮೊದಲು ಬಿ ಬಹಳಷ್ಟು ದುಡ್ಡು ಬಂದಿತ್ತು 1 ಕೋಟಿ ರೂಪಾಯಿ ಎಬ್ಸಕ್ಯಾರ ಒಂದು ರೋಡ್ ಮಾಡಿಲ್ಲ ಒಂದೊಂದು 2-3 ಟಿಪ್ಪರ್ ಮಣ್ಣು ಹಾಕ್ಯಾರ ಎಬ್ಸಕ್ಯಾರ ಆದ್ರೆ ಅವಾಗ ಬಿ ನಾವ್ ಏನೇನ್ ಮಾಡಿಲ್ಲ ಅಂತಾರ ಇನ್ನ ಏನಂತಾರ ನಮ್ಮ ಮೊಮ್ಮಕ್ಕಳು ಅಂತಾರ ನಾನ್ ತವ್ರ ಮನೆ ಅಂತ ಹೇಳ್ತಾರ ಅವ್ರ ತಾಯರ್ ಯಾನ್ ತವ್ರ ಮನೆ ಅದಾರ ಇದು ಏನದ ಪ್ರತಿಯೊಬ್ಬರು ಓಟ್ ಹಾಕಿದೇವ್ರಿ ನಾವು ಯಾರು ದುಡ್ಡು ತಿಂದಿಲ್ಲ ಎಲ್ಲ ದುಡ್ಡು ಹಾಕಿದೇವ್ ಓಟ್ ಹಾಕಿದೇವ್
ಪ್ರತಿಯೊಬ್ಬರು ನಾವು ಪ್ರತಿಯೊಂದು ಊರ್ಲಿಂದ ಬಂದಿದ್ದೇವೆ. ಇಲ್ಲ ರಾಜಕೀಯ ಇಲ್ಲ ಯಾರಿಲ್ಲ, ಎಲ್ಲ ಊರ್ಲಿಂದ ಬಂದಿದ್ದೇವೆ. ಎಲ್ಲ ರಿಟೈರ್ಮೆಂಟ್ ಇದ್ದಾರೆ. ಇಲ್ಲ ಅವ್ರು ಇದನ್ನೇ ಮಾಡಿರಿ. ಎಲ್ಲ ಅವ್ರು ಇಲ್ಲಿ ಜಡ್ಪಿ ಗೆದ್ದಿಸಿದಾರೆ, ₹1 ತಿಂದಿಲ್ಲ. ಇಲ್ಲಿ ಕೇಳಿ ನೋಡ್ರಿ ಯಾರಿಗೇನು ಮಾಡಿದ್ವಿ ಮಾಡ್ಕೊಂಡು. ಯಾಕೆ ಮಾಡ್ತಿಲ್ಲ? ಯಾಕಿಲ್ಲ? ಏನ್ ಕಾಶ್ಮೀರ ಏನಾರ ಮತ್ತು ಈಗ ನೋಡಿ ಅಲ್ಲಿ ಮಾಡ್ಯಾರ, ಇಲ್ಲಿ ಯಾಕೆ ಮಾಡಿಲ್ಲ? ಯಾಕೆ ಮಾಡಿಲ್ಲ? ಇವ್ರು ಗರೀಬರ ಇವ್ರು ಮಾಡಿಬಿಡ್ದ, ಇವ್ರು ಇದು ಮಾಡಿಬಿಡ್ದ ರೋಡು. ಅಲ್ಲಿ ಚಲೋ ಅವ್ರ ಮೇಲೆ ಕಾರ್ ಅದ, ಅವ್ರ ಬಿಲ್ಡಿಂಗ್ ಅದ, ಅವ್ರ ಮೇಲೆ ಮಾಡ್ಬೇಕು. ಇಲ್ಲಿ ಮಾಡಿಬಿಡ್ದ, ಆ ಕಡೆ ಮಾಡ್ರ, ಇಲ್ಲಿ ಬಿಟ್ರ, ಅಲ್ಲಿ ಮುಂದೆ ಮಾಡ್ಯಾರ. ಯಾಕೆ ಹಿಂಗ್ ಮಾಡೋದು? ಒಂದು ರೋಡನ್ನ ಮುಗಿಸ್ಬೇಕಲ್ರಿ. ನೀವು ಯಾವುದೇ ಮಾಡ್ರಿ, ನಮ್ಮಲ್ಲಿ ಒಂದು 40-50 ರೋಡ್ ಅವ. ಒಂದೇ ರೋಡ್ ಮಾಡಿ ಫುಲ್ ಮಾಡ್ಯಾಕ್ರಿ, ಒಂದು ಹೋಗ್ಲಕ್ ಆಗ್ಲಿ. ಈಗ 50 ಈಗ ಸರ್ 50 ಫೀಟ್ ರೋಡ್ ಅದ ಆ ಕಡೆ, ಅದು ಮಾಡ್ತಾ ನಡು ಬಿಟ್ಕೊಡ್ರು. ನಾವು ರೊಗಿಸ್ತೇವ್, ಬಂದ್ ಮಾಡ್ತೇವೆ ಅಂದ್ರು, ಅದು ಮಾಡ್ಲಿ ಹಂಗೆ ಬಿಟ್ಕೊಟ್ರು. ಹೋಗ್ಲಿಕ್ಕೆ ಇಷ್ಟ ಆಗ್ತದೆ ಮಾಡ್ಕೊಂಡು. ಇದೆಲ್ಲ ಶಾಸಕರು ಮಾಡಬಾರ್ದು. ಯಾಕಂದ್ರೆ ಎಲ್ಲರೂ ಒಂದೇ. ಮುಂದೆ ಇನ್ನ ಬರೋದ ಇಷ್ಟಕ್ಕೆ ಮುಗಿಯಲ್ಲ. ಅವ್ರು ಇರ್ತಾರೆ 5 ವರ್ಷ, ನಾವು ಪರ್ಮನೆಂಟ್ ಆಗಿರ್ತೇವೆ. ನಮ್ಗೇನು ಇದಿಲ್ಲ. ಅವ್ರು ಇರೋದು 5 ವರ್ಷ, ಅದ್ರ ನಾವು ಪರ್ಮನೆಂಟ್ ಆಗಿರ್ತೇವೆ. ಮುಂದೆ ಯಾರು ಬರ್ತಾ ಇರ್ತಾರೆ ಯಾರು ಕೊನಾಗಲ್ಲ. ಅದ್ರ ದೇವ್ರದ್ದು ಕೃಪೆ ಬೇಕಾಯ್ತದ. ನೀವು ಚಲೋ ಮಾಡಿದ್ರಿ ಚಲೋ ಇರ್ತದ.